ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯದ ಸಂದೇಶಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯದ ಭಾಗವು ಅದು ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಸಂಗ್ರಹ 30ನೇ ಕೀರ್ತನೆ 11ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದೆ. ಯು ಟರ್ನ್ ಮೈ ವೈಲಿಂಗ್ ಇಂಟು ಡ್ಯಾನ್ಸಿಂಗ್. ಯು ರಿಮೂವ್ಡ್ ಮೈ ಸ್ಯಾಕ್ಕ್ಲಾತ್ ಆ್ಯಂಡ್ ಕ್ಲಾಥೆಡ್ ಮೀ ವಿತ್ ಜಾಯ್. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ದುಃಖ, ಗೋಳಾಟ, ಸಂಕಟಗಳು ನೃತ್ಯವಾಗಿ ಪರಿವರ್ತನೆಯಾಗುವಂತಹ ಚಿತ್ರಣವಿದೆ. ಹತಾಶೆಯಿಂದ ಆನಂದಕ್ಕೆ ಬದಲಾಗುವುದನ್ನು ಸಂಕೇತಿಸುತ್ತದೆ. ಕರಾಳ ಕ್ಷಣಗಳಲ್ಲಿಯೂ ಕೂಡ ನಮ್ಮ ಹೃದಯವನ್ನು ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬುವ, ಬದಲಾವಣೆಯನ್ನು ತರುವ ದೇವರ ಶಕ್ತಿಯ ಕುರಿತು ಈ ವಾಕ್ಯ ಮಾತನಾಡುತ್ತದೆ. ಇಲ್ಲಿ ದಾವೀದನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದಂಥದ್ದನ್ನು ನೆನಪಿಸುತ್ತದೆ. ಶೋಕ ಅಥವಾ ಪಶ್ಚಾತ್ತಾಪದ ಸಮಯದಲ್ಲಿ ಧರಿಸುವಂಥ ಗೋಣಿ ಚೀಲವು ಇಲ್ಲಿ ಕೀರ್ತನೆಗಾರನ ದುಃಖವನ್ನು, ಪಶ್ಚಾತ್ತಾಪವನ್ನು ಪ್ರತಿನಿಧಿಸುತ್ತದೆ. ಗೋಣಿ ತಟ್ಟನ್ನು ತೆಗೆದು ಹರ್ಷವಸ್ತ್ರವನ್ನು ಧರಿಸುವ ಮೂಲಕ ದೇವರು ನಮ್ಮ ದುಃಖವನ್ನೆಲ್ಲ ಕೊನೆಗೊಳಿಸುತ್ತಾನೆ. ಮಾತ್ರವಲ್ಲದೆ ನಮಗೆ ಹೊಸ ಚೈತನ್ಯವನ್ನು ಮತ್ತು ಆಚರಣೆಯ ಪ್ರತಿಜ್ಞೆಯನ್ನು ನೀಡುತ್ತಾನೆ. ಈ ಕೀರ್ತನ ಭಾಗ ನಾವು ಧ್ಯಾನಿಸುವಾಗ ದೇವರ ಯೋಜನೆಯಲ್ಲಿ ಭರವಸವಿಡುವುದರ ಮಹತ್ವವನ್ನು ಸಾರುತ್ತದೆ. ಈ ಸಂದೇಶವನ್ನು ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿಗೆ, ನಿಮ್ಮ ಬದುಕಿನ ಜೀವನಗಳಲ್ಲಿಯೂ ದುಃಖದ ದಿನಗಳನ್ನು ದೇವರು ವಿಜಯದ ಕ್ಷಣಗಳಾಗಿ ಮಾರ್ಪಡಿಸುತ್ತಾನೆ. ನಿಮ್ಮೆಲ್ಲರಿಗೆ ದೇವರ ಭರವಸೆ, ದೇವರ ಆದರಣೆ ಅನುಗ್ರಹಿಸಲಿ. ಈ ಸಂದೇಶ ದೇವರ ದಾರಿದೀಪವಾಗಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಎಂಬುದಾಗಿ ನಿತ್ಯ ನಿರಂತರವೂ ಸ್ತುತಿಗೆ ಯೋಗ್ಯನಾದಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಈ ಹೊತ್ತಾರೆಯಲ್ಲಿ ದೇವಾ ನಿನಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ನಮ್ಮ ಬಾಳಿನುದ್ದಕ್ಕೂ ನೀನು ನಮ್ಮ ಜೊತೆಗಾರನಾಗಿದ್ದಿ. ಸೋಲುಗಳು, ನೋವುಗಳು, ನಿರಾಶೆಗಳು, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ದೇವರ ನಿನ್ನ ವಾಕ್ಯ ನಮಗೆ ಆದರಣೆಯನ್ನು ನೀಡುತ್ತದೆ. ಈ ವಾಕ್ಯದ ಸಂದೇಶದಂತೆ ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹೊಸ ಹರ್ಷವಸ್ತ್ರವನ್ನು ನನಗೆ ದಯಮಾಡಿದ್ದಿ. ದೇವರೇ, ನಿನ್ನ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ನಮ್ಮ ಬದುಕಿನ ದಿನಗಳಲ್ಲಿ ದೇವರು ಬರುವಂಥ ಕಷ್ಟ, ನೋವು, ನಿರಾಶೆಗಳಲ್ಲಿ ನಿನ್ನ ಮೇಲೆ ಭರವಸೆಯಿಂದ ಜೀವಿಸುವಂತೆ ಸಹಾಯ ಮಾಡು. ದಿನವೆಲ್ಲ ನಮ್ಮ ಜವಾಬ್ದಾರಿಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ಹೋಗೋಣ ಬರೋಣಗಳನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತೇವೆ. ನೀನು ನಮಗೆ ಒಡೆಯನು, ರಕ್ಷಕನು ಆಗಿದ್ದುಕೊಂಡು ನಡೆಸು. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ. ಆಮೇಲೆ